ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಅಣ್ಣವ್ರ ಜೊತೆ ಅತ್ತಿಗೆದೀರ ಜೊತೆ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿ ಏನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಗೈಸ್, ಅರ್ಲಿ ಮಾರ್ನಿಂಗ್ ಸಮಥಿಂಗ್ ಲೈಕ್ 7 o'clock ನಾವು ಮನೆ ಬಿಟ್ಬಿಟ್ಟಿದ್ವಿ. ಬಿಕಾಸ್ ಎಲ್ಲರಿಗೂ ಶಾಪಿಂಗ್ ಮಾಡಬೇಕಿತ್ತು, ಸೊ ಟೈಮ್ ಆಗುತ್ತೆ ಅಂತ. ಸೊ ಹಾಗಾಗಿ ತಿಂಡಿ ಎಲ್ಲ ಏನು ತಿನ್ಕೊ ಬಂದಿದ್ದಿಲ್ಲ. ಹೋಗೋ ದಾರಿಲಿ ಒಂದು ಹೋಟೆಲಲ್ಲಿ ನಿಲ್ಸ್ಕೊಂಡು ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ಬೇಗ ತಿಂದು ಟೈಮ್ ವೇಸ್ಟ್ ಮಾಡ್ದಲೆ ಬೇಗನೆ ಮೈಸೂರಿಗೆ ರೀಚ್ ಆದ್ವಿ. ಸೊ ಫಸ್ಟ್ ಹೋಗಿದ್ದು ಶಾಪ್ ಬಂದು ಸಿಲ್ಕ್ ಉತ್ಸವ್ ಸುಮಂಗಲಿದು. ಸೊ ಅಲ್ಲಿ ಆಲ್ಮೋಸ್ಟ್ ಸಿಲ್ಕ್ ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್. ಸೊ ಅಲ್ಲಿಗೆ ಹೋಗ್ತಿದ್ದಂಗೆ ನಾವು ರೇಷ್ಮೆ ಸೀರೆ ನೋಡ್ತಾ ಇದ್ದೋ. ಅಲ್ಲಿ ಆಲ್ರೆಡಿ ಅತ್ತಿಗೆ ಅಂದರೆ 3ನೇ ಅತ್ತಿಗೆ, ಸೊ ಯಾರು ಮದುವೆ ಇದೆಯಲ್ಲ ಅವ್ರು ಬಂದಿದ್ರು. ಸೊ ಅವ್ರಿಗೆ ಫಸ್ಟ್ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೋ. ಇಲ್ಲಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಯಾವ್ಯಾವ ಕಲರ್ಸ್ ನಮಗೆ ಇಷ್ಟ ಆಯಿತು ಅಂತ ನೀವೇ ಗೆಸ್ ಮಾಡಿ ಹೇಳಿ. ಸೊ ಯಾವ ಕಲರ್ ಅವ್ರು ತಗೊಂಡಿರ್ತಾರೆ, ಅವ್ರ ಮೇಲೆ ಯಾವ ಕಲರ್ ತುಂಬ ಸೂಟ್ ಆಯ್ತಾ ಇದೆ ಅಂತ. ಅವ್ರು ಸಮಥಿಂಗ್ ಲೈಕ್ 3 to 4 ಸೀರೆ ಎಲ್ಲ ಉಟ್ಕೊಂಡು ನೋಡ್ತಾ ಇದ್ರು ಮಿರರಲ್ಲಿ. ಬಟ್ ಅವ್ರಿಗೆ ಒಂದೇ ಇಷ್ಟ ಆಗಿದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಸಮಥಿಂಗ್ ಯೆಲ್ಲೋ ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಇತ್ತು. ನೆಕ್ಸ್ಟ್ ಲೈಕ್ ಪಿಸ್ತಾ ಆ್ಯಂಡ್ ಪಿಂಕ್. ಅವ್ರು ಸೀರೆ ತಗೊಂಡು ಬೇಗನೆ ಹೋಗಿಬಿಟ್ರು ಬಿಕಾಸ್ ಅವ್ರು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ. ಸೊ ಇಲ್ಲಿ ಆಲ್ರೆಡಿ ಮದುವೆ ಆಗಿದೆಯಲ್ಲ ನಮ್ಮ ಅತ್ತಿಗೆದೀರು. ಸೊ ಅವ್ರು ನೋಡ್ತಾ ಇದ್ರು ಸೀರೆನ. ಲೈಕ್ ಸೀರಿಯಸ್ಲಿ ದಿಸ್ ಟೈಮ್ ವಾಸ್ ಲೈಕ್ ಯೂನಿಕ್ ಕಲರ್ ಕಾಂಬಿನೇಷನ್ಸ್ ಬಂದಿತ್ತು ಗೈಸ್. ನನಗಂತೂ ತುಂಬಾ ಇಷ್ಟ ಆಯಿತು ಕಲರ್ಸ್ ಎಲ್ಲ. ಗೈಸ್, ಸುಮಂಗಲಿಲಿ ಬೇಗ ಶಾಪಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಶಾಪ್ ಬಂದು ಕರ್ನಾಟಕ ಸಾರಿ ಸೆಂಟರ್. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಮದುವೆ ಮನೆ ಅಂತ ಬಂದಾಗ ಫಸ್ಟ್ ಚಾಯ್ಸ್ ಬರೋದೇ ಈ ಶಾಪ್. ಸೊ ಇಲ್ಲಿ ನೀವು ನೋಡ್ಬೋದು, ವ್ಲಾಗ್ ಅಂತೂ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಅಷ್ಟೊಂದು ರಶ್ ಇತ್ತು. ಇಲ್ಲೂ ನಾವು ಸುಮಾರು ಒಂದು 3 to 4 ಸೀರೆ ತಗೊಂಡಿದ್ವಿ. ಬಟ್ ಇಲ್ಲಿ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಹೆವಿ ರಶ್ ಇತ್ತು. ಗೈಸ್, ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಸೊ ನಂಗೆ ಯಾರಿಗೂ ಗೊತ್ತೇ ಇತ್ತಿಲ್ಲ, ಇಷ್ಟು ವರ್ಷ ನಾವು ಕರ್ನಾಟಕ ಸಾಡಿ ಸೆಂಟರ್ಗೆ ಶಾಪಿಂಗ್ ಮಾಡೋಕ್ಕೆ ಬರ್ತಾ ಇದ್ದೀವಿ. ಬಟ್ ಲಿಟ್ರಲಿ ನಮಗೆ ಈ ಸತಿನೇ ಗೊತ್ತಾಗಿದ್ದು ದಟ್ ಜೆಂಟ್ಸ್ಗೂ ಬಟ್ಟೆ ಇದೆ ಅಂತ. ಸೊ ಆಲ್ಮೋಸ್ಟ್ ನಮ್ಮ ಅಣ್ಣಾರು ಎಲ್ಲರಿಗೂ ನಾವು ಬಟ್ಟೆ ತೆಗ್ದಿದ್ದು ಕರ್ನಾಟಕ ಸಾರಿ ಸೆಂಟರಲ್ಲೇ. ಸೊ ಫ್ಯಾಬ್ರಿಕ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಗೈಸ್. ನಮ್ಮ ಅಣ್ಣಾರು ಎಲ್ಲ ಲೈಕ್ ಶರ್ಟ್ ಪೀಸ್ ಆ್ಯಂಡ್ ಪ್ಯಾಂಟ್ ಪೀಸ್ ಎಲ್ಲ ಇಲ್ಲೇ ತಗೊಂಡಿದ್ದು. ಸೊ ರೆಮೆನ್ಸಲ್ಲಿ ಲೀನಿನ್ ಬಟ್ಟೆಲಿ ಸೊ ಸಖತ್ತಾಗಿ ಇತ್ತು ಫ್ಯಾಬ್ರಿಕ್. ನನಗಂತೂ ಏನೂ ಕಂಪ್ಲೇಂಟ್ ಅನ್ನಿಸ್ಲಿಲ್ಲ. ಬಟ್ ನನಗೆ ಇಲ್ಲಿ ಬೇಜಾರಾಗಿದ್ದು ಒಂದೇ ವಿಷಯ ಏನು ಅಂದರೆ, ಸೊ ಕರ್ನಾಟಕ ಸಾಡಿ ಸೆಂಟರಲ್ಲಿ ಎಕ್ಸ್ಚೇಂಜ್ ಕೊಡ್ತಾ ಇಲ್ಲ ಗೈಸ್. ಅಲ್ಲಿಂದ ನೆಕ್ಸ್ಟ್ ಶಾಪ್ ಬಂದು ಸುದರ್ಶನ್ಗೆ ಹೋಗಿದ್ವಿ ಬಿಕಾಸ್ ಚಿಕ್ಕ ಮಕ್ಳಿಗೆಲ್ಲ ಬಟ್ಟೆ ತಗೋಬೇಕಿತ್ತು. ಪ್ಲಸ್ ನಮ್ಮ ಅಣ್ಣಂಗೆಲ್ಲ ಬ್ಲೇಸರ್ ಕೋಟ್ ಆ ಥರ ಎಲ್ಲ ನೋಡಬೇಕಿತ್ತು. ಅವನೊಂದು 2-3 ಟ್ರೈ ಮಾಡ್ದೆ. ಬಟ್ ಅವನಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಲಿ ಅವನಿಗೆ ಏನೂ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಅಲ್ಲಿ. ಸೊ ಅಲ್ಲಿಂದ ಗೈಸ್, ಮಕ್ಳು ಬಟ್ಟೆಲು ನನಗೇನು ಅಷ್ಟೊಂದು ಕಲೆಕ್ಷನ್ಸ್ ಅನ್ನಿಸ್ಲಿಲ್ಲ ಬಿಕಾಸ್ ನಮ್ಮ ಅತ್ತಿಗೆದಿರಂತೂ ತಗೊಳ್ಳಿಲ್ಲ. ಅವ್ರವ್ರ ಮಕ್ಳಿಗೋಸ್ಕರ ಇಬ್ರಿಗೂ ಲೈಕ್ ಮ್ಯಾಚಿಂಗ್ ಒಂದು ಫ್ರಾಕ್ ತಗೊಂಡ್ರು ಅಷ್ಟೇ. ಇನ್ನೇನು ನಾವು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬೇಗ ಅಲ್ಲಿಂದ ನಾವು ಹೋಗಿದ್ದು ಹರ್ಸು ರೋಡ್ಗೆ ಬಿಕಾಸ್ ನಮ್ಮ ಕಸಿನ್ ಅಣ್ಣ ಒಬ್ಬ ಹೇಳ್ದ. ಸೊ ಅಲ್ಲಿಗೆ ಹೋಗು, ಚೆನ್ನಾಗಿರುತ್ತೆ ಬ್ಲೇಸರ್ಸ್ ಎಲ್ಲ. ಯಾಕಂದರೆ ಅವ್ರದ್ದು ರೀಸೆಂಟಾಗಿ ಮದುವೆ ಆಗಿದೆ, ಲೈಕ್ 8-9 ಮಂತ್ಸ್ ಆಗಿರ್ಬೋದು. ಸೊ ಅವ್ರು ಹೇಳಿದ್ರಲ್ಲ ಅಂತ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಅಲ್ಲಿಗೆ ಹೋದೋ. ಆ್ಯಂಡ್ ಹೋಗ್ತಿದ್ದಂಗೆ ಗೈಸ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಆ ಶಾಪಲ್ಲಿ. ಪ್ಲಸ್ ತುಂಬ ರೀಸ್ನೇಬಲ್ ಇದೆ. ಸೊ ನಾವು ತುಂಬ ಲೈಕ್ ನೋಡಿದ್ವಿ. ಬಟ್ ನಮಗಂತೂ ಇಷ್ಟ ಆಗಿದ್ದು ಬ್ಲ್ಯಾಕ್ ಕಲರ್. ಸೊ ನಮ್ಮ ಅಣ್ಣಂಗೂ ಅದೇ ಇಷ್ಟ ಆಯಿತು. ಇಲ್ಲಿ ನೀವು ನೋಡ್ಬೋದು ಲೈಕ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಲೈಕ್ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಆ ಥರ ಎಲ್ಲ ಹುಡುಕ್ತಾ ಇದ್ದ ನಮ್ಮ ಅಣ್ಣ. ಸೊ ಸೇಮ್ ಅದೇ ಥರ ಅವನಿಗೆ ಸಿಕ್ತು. ನೀವು ನಂಬಲ್ಲ, ಲೈಕ್ ಲಿಟ್ರಲಿ ಆ ಕೋಟ್ ಪ್ರೈಸ್ ಬಂದು ಲೈಕ್ ಡಿಸ್ಕೌಂಟ್ ಎಲ್ಲ ಕಳೆದು 8,000ಗೆ ಬೀಳ್ತು. ಸೊ ಪ್ಯಾಂಟು ನೀವು ಹೊರಗಡೆ ಸ್ಟಿಚ್ ಮಾಡಿಸ್ಕೋಬೇಕು. ಸೊ ಅವರೇ ನಮಗೆ ನಂಬರ್ ಕೊಟ್ಟಿದ್ರು. ಸೊ ನಾವು ಅವ್ರ ಹತ್ರನೇ ಸ್ಟಿಚ್ ಮಾಡ್ಸೋಕೆ ಹೋದ್ವಿ. ಬಟ್ ಆ್ಯಕ್ಚುಲಿ ಸುಮಾರು ಜನಕ್ಕೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬಿಕಾಸ್ ಯಾಕೆ ಅಂದರೆ ನಮ್ಮ ಅಣ್ಣ ನಮ್ಮ ದಡಮ್ಮ ಅತ್ತಿಗೆದಿರಿಗೆಲ್ಲ ಬೇರೆ ಕಲರ್ ತೊಗೋಬೇಕಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ನಮ್ಮ ಅಣ್ಣಂಗೆ ಇದೇ ಇಷ್ಟ ಆಯಿತು. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.